ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ನಾನಾ ನೀನಾ ಫೈಟ್ ನಡೀತಾ ಇದೆ. ಎಲೆಕ್ಷನ್ಗೆ ಇನ್ನೂ ಕೂಡ 2.5 ವರ್ಷ ಬಾಕಿ ಇದೆ. ಈಗಾಗಲೇ ಅದಕ್ಕೆ ಸರ್ಕಸ್ಗಳನ್ನ ಈಗಲಿಂದನೇ ತಯಾರಿ ಮಾಡ್ಕೊಳ್ತಾ ಇದ್ದಾರೆ. ನಾನಾ ನೀನಾ ಅನ್ನುವಂಥ ಫೈಟ್ ಮುಂದುವರಿತಾ ಇದೆ. ಬಿಜೆಪಿ ಅಭ್ಯರ್ಥಿ ವಿಚಾರದಲ್ಲಿ ಈಗಿನಿಂದಲೇ ಪೈಪೋಟಿ ನಡೀತಾ ಇದೆ. ನಾನೇ ಅಭ್ಯರ್ಥಿ ಅಂತ ಪ್ರಚಾರಕ್ಕೆ ಇಳಿದಿದ್ದಾರೆ ಸಂಸದ ಕೆ ಸುಧಾಕರ್. ಆದರೆ ಸುಧಾಕರ್ ಪ್ರಚಾರಕ್ಕೆ SR ವಿಶ್ವನಾಥ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇಲ್ಲಿಗೆ ಬಂದು ಮತ್ತೆ 6 ತಿಂಗಳಿಗೆ ಬೈ ಎಲೆಕ್ಷನ್ ಮಾಡೋದು ಬೇಡ. ಸುಧಾಕರ್ ಸಂಸತ್ ಸದಸ್ಯರಾಗ್ಲಿ, ಕೇಂದ್ರದಲ್ಲಿ ಸಚಿವರಾಗ್ಲಿ, ಮತ್ತೆ ರಾಜ್ಯ ರಾಜಕಾರಣಕ್ಕೆ ವಾಪಸ್ ಆಗೋದು ಬೇಡ ಅಂತ ಹೇಳ್ತಾ ಇದ್ದಾರೆ ವಿಶ್ವನಾಥ್ ಅವರು. ಎಲ್ಲಿ ತಮ್ಮ ಸ್ಥಾನವನ್ನ ಕಿತ್ಕೊಳ್ತಾರೆ ಅನ್ನುವಂತಹ ಒಂದು ಆಲೋಚನೆಯಲ್ಲಿ ಈ ರೀತಿಯಾಗಿ ಹೇಳ್ತಾ ಇದ್ದಾರೋ, ಅಥವಾ ತಮಗೆ ನಮ್ಮ ರಾಜ್ಯ ರಾಜಕೀಯವೇ ಸಾಕು, ನನಗೆ ಮೇಲ್ಮನೆಗೆ ಹೋಗೋದಕ್ಕೆ ಇಷ್ಟ ಇಲ್ಲ ಅನ್ನುವಂತಹ ಸಂದೇಶವನ್ನ ಈ ಮುಖಾಂತರ ರವಾನೆ ಮಾಡ್ತಾ ಇದ್ದಾರೋ, ಅಥವಾ ಒಂದು ಕಡೆ ಈಶ್ವರ್ ಅವರು ಕೂಡ, ಪ್ರದೀಪ್ ಈಶ್ವರ್ ಅವರು ಕೂಡ ಇದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ. ಸೊ ಹಾಗಾಗಿ ಒಂದು ಕಡೆ ಸುಧಾಕರ್ ಅವರು ನಾನೇ ಅಭ್ಯರ್ಥಿ ಅಂತ ಹೇಳಿಕೊಳ್ತಾ ಇದ್ದಾರೋ, ಇವರಿಬ್ಬರ ಜಗಳದಲ್ಲಿ ಯಾರಿಗೆ ಲಾಭ ಆಗತ್ತೆ ಅಂತ ಹೇಳಿ ನಾವೇನು ಹೇಳಬೇಕಾಗಿಲ್ಲ. ಅದು ಅವ್ರಿಗೂ ಕೂಡ ಗೊತ್ತಿರುವಂಥದ್ದು. ಇನ್ನೂ 2.5 ವರ್ಷಗಳ ಕಾಲ ಇದೆ ಚುನಾವಣೆ ಆಗಬೇಕು ಅಂತಂದರೆ. 2028ಕ್ಕೆ ಇರುವಂತಹ ಚುನಾವಣೆ. ಈಗಲಿಂದಲೇ ಇವರು ನಾನಾ ನೀನಾ ಅನ್ನುವಂತಹ ಫೈಟನ್ನು ನಡೆಸ್ತಾ ಇದ್ದಾರೆ. ರಾಜ್ಯದಲ್ಲಿ ಏನಾಗ್ತಾ ಇದೆ, ಏನು ಸಮಸ್ಯೆಗಳಾಗ್ತಾ ಇದೆ, ಜನ ಏನು ಸಮಸ್ಯೆ ಅನುಭವಿಸ್ತಾ ಇದ್ದಾರೆ, ಮುಂದಿನ ದಿನಗಳಲ್ಲಿ ಬೇಸಿಗೆಗಾಲ ಆರಂಭ ಆಗುತ್ತೆ. ಬೇಸಿಗೆಗಾಲ ಆರಂಭ ಆಗುವಂತಹ ಸಂದರ್ಭದಲ್ಲಿ ಜನರಿಗೆ ಏನು ಸಮಸ್ಯೆ ಆಗ್ಬೋದು, ಅವರ ಸಮಸ್ಯೆ ಅನ್ನೋದು ನಾವು ಅರಿತುಕೊಂಡು ಅದನ್ನು ನಿಭಾಯಿಸುವಂತಹ ಕೆಲಸಕ್ಕೆ ಮುಂದಾಗಬೇಕೇ ಹೊರತು ಈ ರೀತಿಯಾಗಿ ರಾಜಕೀಯವನ್ನು ಮಾಡಿಕೊಂಡು ನಾನಾ ನೀನಾ ಅನ್ನುವಂತಹ ಪೈಪೋಟಿ ಮಾಡ್ಕೊಂಡಿದ್ರೆ ಏನು ಬಂತು ಲಾಭ? ಹೈಕಮಾಂಡ್ನ ನಾಯಕರು ಇದ್ಯಾವುದಕ್ಕೂ ಕೂಡ ಸೊಪ್ಪಾಕೋದಿಲ್ಲ ಅನ್ನೋದು ಗೊತ್ತಿರುವಂತಹ ವಿಚಾರ. ಟಿಕೆಟ್ ಘೋಷಣೆ ಆಗುವಂತಹ ಸಂದರ್ಭದಲ್ಲಿ ಯಾರು ಅರ್ಹರೋ ಅವ್ರಿಗೆ ಟಿಕೆಟ್ ಕೊಟ್ಟೇ ಕೊಡುತ್ತೆ ಹೈಕಮಾಂಡ್. ಏನು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಾರುತಿ, ಸುಧಾಕರ್ ಅವರು ಸಂಸದರಾಗಿ ಇನ್ನೂ ಕೂಡ 1 ವರ್ಷ ಕಳೆದಿಲ್ಲ. ಅದಕ್ಕಿಂತ ಮೊದಲೇ ರಾಜ್ಯ ರಾಜಕಾರಣಕ್ಕೆ ಮರಳ್ತೀನಿ ಅನ್ನುವಂತಹ ತುಡಿತ ಯಾಕೆ ಅಂತ? ಹಾಲಿ ಸಂಸದರಾಗಿರುವಂತಹ ಚಿಕ್ಕಬಳ್ಳಾಪುರದ ಸಂಸದ ಸುಧಾಕರ್ ಅವರು ಮೊದಲಿಂದಲೂ ಕೂಡ ಲೆಕ್ಕಾಚಾರ ಆಗ್ತಿರೋದೇನಂತ ಹೇಳಿದ್ರೆ 2028ರ ವಿಧಾನಸಭಾ ಚುನಾವಣೆಯಲ್ಲಿ ಶತಾಯಗತಾಯ ಮತ್ತೊಮ್ಮೆ ಬಿಜೆಪಿಯಿಂದ ಅಭ್ಯರ್ಥಿ ಆಗ್ಬೇಕು, ಅಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆಗಿರುವಂತಹ ಪ್ರದೀಪ್ ಈಶ್ವರ್ ಅವರನ್ನ ಸೋಲಿಸಲೇಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರದಲ್ಲಿ ರಾಜಕೀಯವನ್ನ ಮಾಡ್ತಾ ಇದ್ದಾರೆ. ಈ ನಡುವೆ ಸುಧಾಕರ್ ಮತ್ತೆ ಪ್ರದೀಪ್ ಈಶ್ವರ್ ನಡುವೆ ವಾಕ್ಸಮರಗಳು ಕೂಡ ಆಗಿರೋದನ್ನ ನಾವು ನೋಡಿದ್ವಿ. ಆದ್ರೆ ಇತ್ತೀಚೆಗೆ ಚಿಕ್ಕಬಳ್ಳಾಪುರ ಬಿಜೆಪಿಯಲ್ಲಿ ಆಗ್ತಿರುವಂತಹ ಒಂದು ಬೆಳವಣಿಗೆಗಳನ್ನ ನೋಡಿದ್ರೆ ಸುಧಾಕರ್ ಅವರು ಇತ್ತೀಚೆಗೆ ಇಡೀ ಕ್ಷೇತ್ರದಾದ್ಯಂತ ಆಕ್ಟಿವ್ ಆಗಿ ಸಂಘಟನೆಯನ್ನ ಮಾಡ್ತಾ ಇದ್ರೆ. ಈ ನಡುವೆ ಸಂಸದರಾಗಿರುವಂತವ್ರಿಗೆ ಮತ್ತೆ 2028ರ ವಿಧಾನಸಭಾ ಚುನಾವಣೆ ಬೇಕಾ ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಉಟ್ಕೊಂಡಿರುವಂತದ್ದು. ಅದರಲ್ಲೂ ಹಿಂದೆ 2024ರ ಲೋಕಸಭಾ ಚುನಾವಣೆಯಲ್ಲಿ ತಮ್ಮ ಪುತ್ರನನ್ನ ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಬೇಕು ಅನ್ನುವಂತಹ ರೀತಿಯಲ್ಲಿ ಪ್ರಯತ್ನಗಳನ್ನು ಮಾಡಿದಂತಹ ಯಲಹಂಕ ಕ್ಷೇತ್ರದ ಶಾಸಕರಾದಂತಹ SR ವಿಶ್ವನಾಥ್ ಅವರು ಕೂಡ ಇದ್ರ ಬಗ್ಗೆ ಮಾತನಾಡಿರುವಂತದ್ದು. ಸಂಸದರಾಗಿರೋದ್ರಿಂದ ಅವರು ಕೇಂದ್ರದಲ್ಲೇ ಮುಂದುವರಿಲಿ, ಇಲ್ಲಿ ಬೇರೆಯವ್ರಿಗೆ ಅವಕಾಶ ಸಿಗ್ಲಿ ಅನ್ನುವಂತ ಒಂದು ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿರುವಂತದ್ದು. ಈ ಹೇಳಿಕೆಗಳಿಗೆ SR ವಿಶ್ವನಾಥ್ ಹಾಗೂ ಸುಧಾಕರ್ ಅವರ ನಡುವೆ ತೀವ್ರ ವಾಕ್ಸಮರ ಆಗ್ತಾ ಇದೆ. ಒಂದು ಕಡೆ SR ವಿಶ್ವನಾಥ್ ಅವರು ತಮ್ಮ ಬೆಂಬಲಿಗರಿಗೆ ಅವಕಾಶಗಳನ್ನ ಕೊಡಬೇಕು ಅನ್ನುವಂತಹ ಒಂದು ಲೆಕ್ಕಾಚಾರ, ಮತ್ತೊಂದು ಕಡೆ ಹಿಂದೆ ತಾನೇ ಅಲ್ಲಿ 3 ಬಾರಿ ಶಾಸಕರಾಗಿರೋದ್ರಿಂದ ಮತ್ತೆ ನಾನು ಶಾಸಕರಾಗಬೇಕು ಅನ್ನುವಂಥದ್ದು, ಅದರಲ್ಲೂ ಪ್ರಮುಖವಾಗಿ ಪ್ರದೀಪ್ ಈಶ್ವರ್ ಅವರ ವಿರುದ್ಧ ಗೆದ್ದು ನನ್ನ ಶಕ್ತಿಯನ್ನ ತೋರಿಸಬೇಕು ಅನ್ನುವಂತ ಒಂದು ಲೆಕ್ಕಾಚಾರ ಸುಧಾಕರ್ ಅವರು ಆಗ್ತಾ ಇರುವಂತದ್ದು. ಇನ್ನೂ 2.5 ವರ್ಷ ಇದ್ದಾಗಲೇ ಈಗಲೇ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಮುಂದಿನ ಅಭ್ಯರ್ಥಿ ಯಾರು ಅನ್ನುವಂತಹ ಒಂದು ಚರ್ಚೆ ಜೋರಾಗಿ ನಡೀತಾ ಇದೆ. ರಮ್ಯಾ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ.